ಮನೆ ಮಾಲೀಕನಿಗೆ ತಲೆನೋವು ತಂದಂತಹ ಟೆರೆಸ್ ಕಳ್ಳ ಮಾಡಿರುವಂತಹ ಒಂದು ವಿಚಾರ ಇದೀಗ ಮನೆ ಮಾಲೀಕನಿಗೆ ತಲೆನೋವು ತಂದಿರುವಂಥದ್ದು. ಟೆರೆಸ್ ಕಳ್ಳ ತಲೆನೋವು ತಂದಿರುವಂಥದ್ದು ಮನೆ ಮಾಲೀಕನಿಗೆ. ಟೆರೆಸ್ ಮೇಲಿದ್ದ ಸೋಲಾರ್ಗೂ ಕನ್ನ ಹಾಕಿದ್ದಾನೆ ಖದೀಮ. 1 ತಿಂಗಳ ಅಂತರದಲ್ಲಿ 2 ಬಾರಿ ಕಳ್ಳತನ ಮಾಡಿದ ಐನಾತಿ. ಸೈಲೆಂಟ್ ಆಗಿ ಟೆರೆಸ್ ಮೇಲೆ ಬಂದು ಸಿಕ್ಕಿದ್ದನ್ನ ದೋಚ್ತಾನೆ. ಬಸವೇಶ್ವರ ನಗರದ ಮನೆಯೊಂದರಲ್ಲಿ ನಡೆದಿರುವಂತಹ ಘಟನೆ. ಸೋಲಾರ್ ಹೀಟರ್ ಮೇಲೆ ಅಳವಡಿಸಿದ್ದ ಸ್ಟೀಲ್ ಮತ್ತು ತಾಮ್ರಕ್ಕೆ ಕನ್ನ ಹಾಕಿದ್ದಾನೆ ಖದೀಮ. ಆರೋಪಿಯ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂನ್ 5ರಂದು ಕಳ್ಳತನ ಮಾಡಿ ಮತ್ತೆ ಜೂನ್ 27ಕ್ಕೆ ಕಳ್ಳತನ ಮಾಡಿದ. ಅದೇ ಮನೆಯಲ್ಲಿ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಮನೆ ಮಾಲೀಕನಿಗೆ ಟೆರೆಸ್ ಕಳ್ಳರ ಒಂದು ತಲೆನೋವು ಶುರುವಾಗಿರುವಂಥದ್ದು. ಆತನ ಚಲನವಲನಗಳನ್ನು ನೋಡಬಹುದು ತಾವು CCTVಯಲ್ಲಿ. ಏಕಾಏಕಿ ಮನೆಯ ಟೆರೇಸಿಗೆ ಬರ್ತಾನೆ. ಸೀದಾ ಬಂದು ಈ ಸೋಲಾರ್ ಪ್ಯಾನಲ್ಗೆ ಹಾಕಿರುವಂತಹ ಸ್ಟೀಲ್ ಮತ್ತು ತಾಮ್ರದ ವಸ್ತುಗಳನ್ನು ಕದ್ದುಕೊಂಡು ಹೋಗ್ತಾನೆ. 2 ಬಾರಿ ಇದೇ ಮನೆಯಲ್ಲಿ ಆಗಿರುವಂಥದ್ದು. ಇದೇ ತಿಂಗಳಲ್ಲಿ ಜೂನ್ 5 ಮತ್ತು ಜೂನ್ 27 ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಒಂದು ಘಟನೆ. ಸೀದಾ ಬರ್ತಾನೆ, ಆ ಸೋಲಾರ್ ಪ್ಯಾನಲ್ಗಿರುವಂತಹ ಸ್ಟೀಲ್ ಮತ್ತು ತಾಮ್ರದ ವಸ್ತುಗಳನ್ನು ಕದ್ಕೊಂಡು ಹೋಗ್ತಾನೆ. ಸೋಲಾರ್ ಹೀಟರ್ ಮೇಲಿರುವಂಥ ಸ್ಟೀಲ್ ಮತ್ತು ತಾಮ್ರ ತಲೆನೋವು ತಂದಿರುವಂಥದ್ದು. ಈ ಥರ ಮನೆ ಒಳಗೆ ಬಂದು ಕಳ್ಳರಾದರೆ ಈಗ ಮನೆ ಮೇಲೂ ಕಳ್ಳರಿದ್ದಾರೆ ಅನ್ನುವಂಥದ್ದು. ಈ ರೀತಿ ಟೆರೆಸ್ ಕಳ್ಳರ ವಿಚಾರಕ್ಕೆ ತಲೆನೋವಾಗಿರುವಂಥದ್ದು ಮನೆ ಮಾಲೀಕರಿಗೆ. ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಇನ್ನಷ್ಟೇ ಆರೋಪಿಯನ್ನು ಸೆರೆ ಹಿಡಿಯಬೇಕಾಗಿದೆ. ಟೆರೆಸ್ ಕಳ್ಳರ ತಲೆನೋವು ಮನೆ ಮಾಲೀಕರಿಗೆ ಹೆಚ್ಚಾಗಿರುವಂಥದ್ದು.